ಅವತ್ತಿಗೆ ಅವನ ಹೆಸರು ಕೇಳಿದ್ರು ಸಾಕು ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿಯ ಸಂಸ್ಥಾನಾಧೀಶರು, ಶ್ರೀಮಂತ ಜಮೀನ್ದಾರರು ಹಾಗೂ ಅವರ ಹಿಂದೆ ನಿಂತಿದ್ದ ಬ್ರಿಟಿಷರು ನಿಂತಲ್ಲೇ ನಡುಗ್ ಹೋಗ್ತಿದ್ರು. ಅವನೇ ಮುಂದೆ ವೀರ ಸಿಂಧೂರ ಲಕ್ಷ್ಮಣನಾಗಿ ಹೆಸರು ಮಾಡಿದ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಅಕ್ಕಾಡಕ್ಕ ಇವ ಬಂದ ಅಂದ್ರ ಮುಗೀತ್ ನೋಡು ಕಥಿ. ಎದುರಾಳಿಗಳ ಎದಿಯಾಗ ನಡ್ಕ ಹುಟ್ಟಿ ಸಾಕ್ ಬರ್ತಾನ ಚಿನ್ನಾಟದ ಚಲುವ. ಇವ ಬರೀ ಹೋರಿ ಅಲ್ಲಪ್ಪ, ಹಾವೇರಿ ಮಣ್ಣಿನ ಬೆಂಕಿ ಇವ. 121 ಅನ್ನೋ ನಂಬರ್ ಬೆನ್ ಮೇಲ್ ಬಿದ್ದ ಮೇಲೆ ಅಖಾಡದಾಗ ಇವನದ್ದ ಹವ. ಗತ್ತು ನೋಡು, ಆ ಗಮ್ಮತ್ತು ನೋಡು. ಅಖಾಡದಾಗ ಇವನನ್ನ ಕೆಣಕಿದ್ರೆ ಸಿಗೋದು ಬರೀ ಧೂಳು ಮಾತ್ರ. ಹಿಡಿಯಾಕ್ ಹೋದವನಿಗ ಹಳ್ಳ ಹಿಡಿಸೋ ಚಾಕಚಕ್ಯತೆ ಈ ಚಿನ್ನಾಟದ ಚೆಲುವನದ್ದಷ್ಟೇ. ನಮ್ಮ ಉತ್ತರ ಕರ್ನಾಟಕದ ಅಪ್ಪಟ ಜವಾರಿ ಹೋರಿ ಹಬ್ಬದ ಅಪ್ಡೇಟ್ಸ್ ಬೇಕಂದ್ರೆ ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ಅಂದ್ರೆ ಸರ್ ಈಗ ಎಷ್ಟೋ ಜನ ಚಲನಚಿತ್ರ ನಟರು ಬಂದಾಗ ಎಷ್ಟು ಕ್ರೇಜ್ ಮಾಡ್ತಾರಲ್ಲ ಸರ್, ಅದಕ್ಕಿಂತ ಹೆಚ್ಚಿನ ಕ್ರೇಜ್ ಇದೆ ಸರ್ ಈ ಊರಿಗೆ. ಕೆಲವೊಂದು ಹಬ್ಬದಲ್ಲಿ ಸರ್ ನಾವು ಬರಲ್ಲ ಅಂದ್ರು ನಮ್ಮ ಅಖಾಡದಲ್ಲಿ ಒಂದ್ಸರಿ ದಾರಿ ಆದ್ರೂ ತೋರಿಸ್ರಿ, ನೀವು ಬಿಡೋದ್ ಬೇಡ, ದಾರಿ ಆದ್ರೂ ತೋರಿಸ್ರಿ ಅಂತ ಸರ್ ಅವರೇ ಬಂದು ಸರ್ ಅವರೇ ಆಟೋ ಆಗಿದೆ ಅಂತ. ಅಜಾತ ಶತ್ರು, ಸೋಲಿಲ್ಲದ ಸರದಾರ, ಕೋಟ್ಯಾಂತರ ಅಭಿಮಾನಿಗಳ ದೇವ್ರು, ಸಾಲು ಹಬ್ಬದ ಸರದಾರ, ಹೋರಿ ಹಬ್ಬದ ಇತಿಹಾಸಕಾರ, ಸಾಲು ಬಂಪರ್ಗಳ ಸರದಾರ, ಅಭಿಮಾನಿಗಳ ಅಭಿಮಾನಿ, ಆಕ್ಷನ್ ಕಿಂಗ್, ಸವಾಲುಗಳ ಸರದಾರ, ಇದಕ್ಕೆಲ್ಲ ಸರಿಸಮನಾದ ಹೆಸರು ಅಂದ್ರೆ ಅದು ಒಂದೇ, ಅದುವೇ ಚಿನ್ನಾಟದ ಚೆಲುವ 121. ಸತತವಾಗಿ 3,000-4,000 ರೂಪಾಯಿ ಬರೀ ಮಲ್ಲಿಗೆ ಹೂವು ವಿತ್ ಇದು ಮತ್ತೆ ಶಾವಂತಿಗೆ ಹೂವು ಆಗ್ತದೆ ಸರ್ ನನಗೆ. ವಿತ್ ಆಮೇಲೆ ಹುಡ್ರೆಲ್ಲ ಆಗಿ ಬಾವುಟ ಹಾರಿಸೋದು, ಸ್ಪ್ರೇ ಮಾಡೋದು. ಬಟ್ ಏನಿಲ್ಲಂಗೆ ಏನು ಮಾಡ್ಲಂಗಿದ್ರು ಅಭಿಮಾನಿಗಳು ತಾವೇ ತಂದು ಮಾಡೋ ಇದರಲ್ಲಿ ಇದಾರೆ. ಇದಕ್ಕೆ ನಂಬರ್ ಏನಿಟ್ಟಿದ್ದೀರಾ? 121 ಅಂತ. ಚಿನ್ನಾಟದ ಚೆಲುವ 121. ನಿಮ್ ಫೋನ್ ನಂಬರ್ ಹಂಗೆ ಹೇಳ್ತೀರಾ? 98 44 94 08 11. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಹುಟ್ಟೋದೆ ಸಾಯೋಕೆ ಅನ್ನೋದೆ ಸಿಲ್ಲಿ, ಹುಟ್ಟಿದ್ದೆ ಗೆಲ್ಲೋಕೆ ನಾನೆಂದು ಇಲ್ಲ.